ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ನಾವಿವತ್ತು ನಮ್ಮೂರಿನ ಪಕ್ಕದಲ್ಲಿರತಕ್ಕಂತಹ ಪೆಟ್ಲೂರು ಗ್ರಾಮದಲ್ಲಿ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತು ಲೋಕಾಪುರ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ತು ಲೋಕಾಪುರ ಘಟಕ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ಲೋಕಾಪುರ ಘಟಕದವರು ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಈ ಒಂದು ಕಾರ್ಯಕ್ರಮದ ಒಂದು ಹೆಸರು ಏನಪ್ಪ ಅಂತಂದ್ರೆ, ನನ್ನ ಊರು ಕಲಾ ಸರಸ್ವತಿಯ ತವರು. ಇದರ ಮುಖ್ಯ ಉದ್ದೇಶ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂತಹ ಜಾನಪದ ಕಲಾವಿದರನ್ನು ಎಲೆಮರೆ ಕಾಯಿಯಂತಿದ್ದು ಕನ್ನಡ ನಾಡು ನುಡಿಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂತಹ ಮಹನೀಯರನ್ನು ಗುರುತಿಸಿ ಅವರ ಕಲೆಯನ್ನು ಮಕ್ಕಳ ಮುಂದೆ ಪ್ರಸ್ತುತಪಡಿಸಿ ಆ ಕಲೆಯನ್ನು ಮಕ್ಕಳಿಗೂ ವರ್ಗಾವಣೆ ಮಾಡೋದರ ಮುಖಾಂತರ ಆ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂಥ ಒಂದು ವಿನೂತನ ಪ್ರಯತ್ನ ಇದಾಗಿತ್ತು. ಇದು ಮುಂಬರುವ ಗುರುಪೂರ್ಣಿಮೆಯ ಪ್ರಯುಕ್ತ ಮಾಡಿದಂಥ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ಸಹಿತ ನಾವು ಇದರಲ್ಲಿ ಮಾಡಿದೆವು. ಯಾಕಂತಂದ್ರೆ ಜುಲೈ ಮೊದಲನೇ ವಾರ ವನಮಹೋತ್ಸವ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡ್ತಾಯಿದ್ದೇವೆ. ಈ ರೀತಿಯಾಗಿ ಮಕ್ಕಳಿಗೆ ಜಾನಪದ ಸಾಹಿತ್ಯದ ಸೊಗಡನ್ನು ನಾವು ಪರಿಚಯ ಮಾಡಿಕೊಡುವುದರ ಮುಖಾಂತರ ಆ ಒಂದು ಪರಂಪರೆಯನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮೂರೂ ಕನ್ನಡ ಸಾಹಿತ್ಯವನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಮಾಡತಕ್ಕಂತಹ ಸಂಘ ಸಂಸ್ಥೆಗಳು ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂತಹ ಆ ಕಲಾವಿದರು ಒಬ್ಬರಂತೂ ಭಾಗವ ಜಮಖಂಡಿ, ಅವರು ಶತಾಯುಷಿ, ಇವತ್ತಿಗೂ ಸಹಿತ ಅತ್ಯದ್ಭುತವಾಗಿ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಅವರ ಕಂಠಸಿರಿ, ಅವರ ನೆನಪಿನ ಶಕ್ತಿ ಅಮೋಘವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಲಂಬಾಣಿ ಜಾನಪದಗಳನ್ನು ಹಾಡ್ತಕ್ಕಂತಹ ಕಲಾವಿದರು, ಅದರ ಜೊತೆಗೆ ಡೊಳ್ಳಿನ ಪದಗಳನ್ನು ಹಾಡ್ತಕ್ಕಂತಹ ಕಲಾವಿದರು, ಡೊಳ್ಳಿನ ಪದಗಳನ್ನು ಹಾಡುವಂಥವರು ಒಂದು ತಂಡವನ್ನು ಕಟ್ಟಿಕೊಂಡು ಮಕ್ಕಳನ್ನು ಸಹಿತ ಆ ಒಂದು ಕಲೆಯಲ್ಲಿ ಪಳಗಿಸ್ತಾ ಇರತಕ್ಕಂಥದ್ದು ಪೆಟ್ಲೂರಿನ ಆ ಒಂದು ಜನತೆಯ ಅದೊಂದು ಮಹಾನ್ ಗುಣ ಅಂಥೇಳಿ ನಾವು ಹೇಳ್ಬೋದಾಗಿದೆ. ಆದ್ದರಿಂದ ಪ್ರತಿ ಹಳ್ಳಿಗಳಲ್ಲಿಯೂ ಸಹಿತ ಇಂಥ ಒಂದು ಕಾರ್ಯ ಆಗಬೇಕಾಗಿರುವುದು ಇವತ್ತಿನ ಒಂದು ಅವಶ್ಯಕತೆಯಾಗಿದೆ ಅಂಥೇಳಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬನ್ನಿ ಆ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ. तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर. ಲೋಕಾಪುರ ವಲಯಘಟಕ ವತಿಯಿಂದ ನನ್ನ ಊರು ಕಲಾ ಸರಸ್ವತಿಯ ತವರು ಎಂಬತಕ್ಕಂಥ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ನಮ್ಮ ಪೆಟ್ಲೂರು ಗ್ರಾಮದ ಜನಪದ ಕಲಾವಿದರನ್ನ ಸನ್ಮಾನಿಸುವಂತ ಈ ಒಂದು ಸಮಾರಂಭವನ್ನ ಲೋಕಾಪುರ ವಲಯ ಘಟಕ ಮಕ್ಕಳ ಸಾಹಿತ್ಯ ಪರಿಷತ್ತಿನವರು ಹಾಗೂ ನಮ್ಮ ಎಲ್ಲ ಮುದ್ದು ಮಕ್ಕಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಇನ್ನ ಮುಂದಿನ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯರನ್ನ ಈ ಒಂದು ನಮ್ಮ ಸರ್ಕಾರಿ ಮಾದರಿ ಮಕ್ಕಳ ಸಾಹಿತ್ಯ ಪರಿಷತ್ ಲೋಕಾಪುರ ಇವರೆಲ್ಲ ಮಾನ್ಯರು ಈ ಒಂದು ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ STMC ಅಧ್ಯಕ್ಷರು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿ ಸಂದರ್ಭಕ್ಕೆ ತಕ್ಕಂತ ನಮ್ಮ ಇರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಉತ್ಸವವನ್ನಾಗಿ ಮಾಡುವಂಥ ಒಂದು ಸದುದ್ದೇಶದಿಂದ ನಮ್ಮ ಹಿರಿಯರು ಬಾಯಿಯಿಂದ ಬಾಯಿಗೆ ಏನೊಂದು ಹಾಡುಗಳೇನು ಒಂದು ಕಲೆಯನ್ನು ಹಬ್ತಕ್ಕಲ್ಲ, ಅದ ನಿಜವಾದ ಜಾನಪದ ಸಾಹಿತ್ಯ. ನಮ್ಮ ಪ್ರತಿಯೊಂದು ಕೆಲಸವನ್ನು ಸಹಿತ ಅದನ್ನು ಉತ್ಸವವನ್ನಾಗಿ ಮಾಡುವಂಥದ್ದು. ಈಗ ನಾವು ಆಮೇಲೆ ಬೀಸುಕಲ್ಲಿನ ಹಾಡುಗಳನ್ನು ನೋಡ್ಬೋದು, ಬಿತ್ತುವಾಗ ಹಾಡುವಂಥ ಹಾಡುಗಳು ಬೇರೆ, ಆಮೇಲೆ ರಾಶಿ ಮಾಡುವಾಗ ಹಾಡುವಂಥ ಹಾಡುಗಳು ಬೇರೆ. ಪ್ರತಿಯೊಂದು ಶ್ರಮದಾಯ ಕೆಲಸವನ್ನು ಉತ್ಸವವನ್ನಾಗಿ ಮಾಡುವಂಥದ್ದು, ಜನಮಾನಸದಲ್ಲಿ ನೆನಪುಳಿಯುವಂಗೆ ಮಾಡುವಂಥ ಒಂದು ಕೆಲಸವೇ ಜಾನಪದ ಸಾಹಿತ್ಯ. ಅದಕ್ಕೆ ಜಾನಪದ ಕಾರ್ಯಕ್ರಮ, ಜಾನಪದ ಹಾಡುಗಳಪ್ಪ ಅಂತಂದ್ರೆ ಅಲ್ಲಿ ಇಂಥವ್ರನ್ನ ಕರೆಸಬೇಕೆ ಹೊರತಾಗಿ ದ್ವಂದ್ವಾರ್ಥ ಬರುವಂಥ ವ್ಯಕ್ತಿಗಳನ್ನ ಅಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಒಂದು ಅರ್ಥಗರ್ಭಿತವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಇಂಥವ್ರನ್ನ ನಮ್ಮ ಸಮಾಜ ಮತ್ತು ಮರೆಯಾಗತ್ತೆ ಅನ್ನುವಂಥದ್ದು ಸಹಿತ ಬಹಳಷ್ಟು ನೋವಿನಿಂದ ಕೂಡಿದಂಥ ಒಂದು ವಿಚಾರ. ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಜಿಲ್ಲಾ ಘಟಕ ಬಾಗಲಕೋಟೆ, ವಲಯ ಘಟಕ ಲೋಕಾಪುರ, ಕನ್ನಡ ಜನಪದ ಪರಿಷತ್ತು ಹಾಗೂ
ಕನ್ನಡ ಸಾಹಿತ್ಯ ಪರಿಷತ್ತು ಲೋಕಾಪುರ ಇವರ ಒಂದು ಸಹಯೋಗದಲ್ಲಿ ಈ ಒಂದು ನನ್ನ ಊರು ಕಲಾ ಸರಸ್ವತಿಯ ತವರು ಎಂಬ ವಿನೂತನ ಅಜ್ಞಾನ ಕಳೆಯವರು ಇವರು ಸುಜ್ಞಾನ ದಳಸವರು. ಅಜ್ಞಾನ ಕಳೆಯವರು ಇವರು ಸುಜ್ಞಾನ ದಳಸವರು. ಹೊಲಸು ಮನುಷ್ಯನಲ್ಲಿ ಇರುವ ಕಲ್ಮಶುಯನ ತೊಳಸೆ ಆತ್ಮ ಶುದ್ಧ ಮಾಡಿ ಭಕ್ತಿಗೆ ಬೀಜವನೂರಿಸಿ ಎಕ್ಕೆಯಿಂದ ಹೋಗೋ ಮೋಕ್ಷೆಯ ಮಾರ್ಗವ ತೋರಿದರು. ಎಕ್ಕೆಯಿಂದ ಹೋಗೋ ಮೋಕ್ಷೆಯ ಮಾರ್ಗವ ತೋರಿದರು. ಕಾಲ ಕಳೆದಿರಲ್ಲ ಒಂದಿನ ಧ್ಯಾನ ಮಾಡಲಿಲ್ಲ. ಕಾಲ ಕಳೆದಿರಲ್ಲ ಒಂದಿನ ನುಡಕಲಿಲ್ಲ. ಮರೆಯದೆ ಗಮನವಾಯದಕ ನೀಡಿದರು ಅರುವ. ಮರೆಯದೆ ಗಮನವಾಯದಕ ನೀಡಿದರು ಅರುವ. ಹೊರಟಾರಿವರು ಪ್ರಾರ್ಥನಾ ಮಂದಿರಕ. ಮಹಾತ್ಮ ಗಾಂಧಿ ಹೊರಟಾರಿವರು ಪ್ರಾರ್ಥನಾ ಮಂದಿರಕ. ಪ್ರಾರ್ಥನಾ ಮಂದಿರಕ ಎರಡು ಮೊಮ್ಮಕ್ಕಳೆರಡ ಬಲಕ. ಪ್ರಾರ್ಥನಾ ಮಂದಿರಕ ಎರಡು ಮೊಮ್ಮಕ್ಕಳೆರಡ ಬಲಕ. ಬ್ರಿಟಿಷರ ಕೂಡ ಇವರು ಹೋರಾಟ ಮಾಡಿದವರು. ಬ್ರಿಟಿಷರ ಕೂಡ ಇವರು ಹೋರಾಟ ಮಾಡಿದವರು. ಹೋರಾಟ ಮಾಡಿದವರು ನಮ್ಮ ಸ್ವಾತಂತ್ರ್ಯ ಗೆದ್ದವರು. ಹೋರಾಟ ಮಾಡಿದವರು ನಮ್ಮ ಸ್ವಾತಂತ್ರ್ಯ ಗೆದ್ದವರು. ಮಹಾತ್ಮ ಗಾಂಧಿ ಹೊರಟಾರಿವರು ಪ್ರಾರ್ಥನಾ ಮಂದಿರಕ. ಪ್ರಾರ್ಥನಾ ಮಂದಿರಕ ಎರಡು ಮೊಮ್ಮಕ್ಕಳೆರಡ ಬಲಕ. ಪ್ರಾರ್ಥನಾ ಮಂದಿರಕ ಎರಡು ಮೊಮ್ಮಕ್ಕಳೆರಡ ಬಲಕ. 7 ಬಾರಿನ ಪಿಸ್ತೂಲೈತಿ ಘೋಷಣಂತೆಕ. 7 ಬಾರಿನ ಪಿಸ್ತೂಲೈತಿ ಘೋಷಣಂತೆಕ. ಘೋಷಣಂತೆಕ ಒಗದರ ಮಾತ್ಮರ ದೇಯಕ. ಘೋಷಣಂತೆಕ ಒಗದರ ಮಾತ್ಮರ ದೇಯಕ. ಮಹಾತ್ಮ ಗಾಂಧಿ ಹೊರಟಾರಿವರು ಪ್ರಾರ್ಥನಾ ಮಂದಿರಕ. ಪ್ರಾರ್ಥನಾ ಮಂದಿರಕ ಎರಡು ಮೊಮ್ಮಕ್ಕಳೆರಡ ಬಲಕ. ಗಂಧದ ಕಟ್ಟಿಗೆ ತರಿಸ್ಯಾರಿವರು ಲೆಕ್ಕವಿಲ್ಲದಂಗ. ಗಂಧದ ಕಟ್ಟಿಗೆ ತರಿಸ್ಯಾರಿವರು ಲೆಕ್ಕವಿಲ್ಲದಂಗ. ಲೆಕ್ಕವಿಲ್ಲದಂಗ ಒಟ್ಟರ ಮಾತ್ಮರ ದೇಯಕ. ಲೆಕ್ಕವಿಲ್ಲದಂಗ ಒಟ್ಟರ ಮಾತ್ಮರ ದೇಯಕ. ಮಹಾತ್ಮ ಗಾಂಧಿ ಹೊರಟರಿವರು ಪ್ರಾರ್ಥನಾ ಮಂದಿರಕ. ಪ್ರಾರ್ಥನಾ ಮಂದಿರಕ ಎರಡು ಮೊಮ್ಮಕ್ಕಳೆರ ಬಲಕ. ಹಿಂಗ್ಯಾದವರು ದಾಬೂಸಿ ಬರುತ್ತಾರ ಮಾತ್ಮರ ನೋಡುವುದಕ್ಕ. ಹಿಂಗ್ಯಾದವರು ದಾಬೂಸಿ ಬರುತ್ತಾರ ಮಾತ್ಮ ನೋಡುವುದಕ್ಕ. ಮಾತ್ಮರು ಸೇವಾ ಮಾಯಾ ಭಜನೆ ಮಸಗುನ ಮಾಯಾ ಕರೆವಾ ಜಮವೇ ಜೋ ಸಾಯ ಜಯ ರಾಮ ಬೋಲಾ. ನಗರ ತಳಿರೋ ಆಜ ವಾಜೋರ ಸೇವಾ ಮಾಯಾ ಭಜನೆ ಮಸಗುನ ಮಾಯಾ ಮಾರೆ ವಾಜಮವೇ ಜೋ ಸಾಯ ಜಯ ರಾಮ ಬೋಲಾ. ಧನ್ಯವಾದಗಳು. ಕುರಿತಾವ ಕುರುಭಾರ ನಾವಪ್ಪ ದಂಡೇನ ಬಲೆ ವರ್ತನವಪ್ಪ. 360 ಕುರಿಗಳ ಮೇಸುತ್ತ ಮುನ್ನೋಡಿ ನಾಡಿಗೆ ಬರುರಪ್ಪ. 7 ಸುತ್ತಿನ ಬೆಲೆಗಟ್ಟಂಗ ಹಚ್ಚಿ ಕುರಿಗೋಳಟ್ಟೆ ವಾರಗ ಬಚ್ಚಪ್ಪ. ವಿತ್ತೆ ಎಂಬುವ ಹಾಲಿನ ಮಗೆಯು ಭಕ್ತೆಯ ಕೈಯನ್ನ ಬಡಿಯಪ್ಪ.
ಚಿಟ್ಟಂಬಣಾಯೇ ಬಿಟ್ಟಿವಪ್ಪ, 7 ಸುತ್ತಿನ ಬೆಲೆ ಹಚ್ಚಿವಪ್ಪ. ಆಡಿನ ಬುಟ್ಟ ಹೋಮಾಲೆ ಕೆಟ್ಟ, ಮರುಗೋಳ ಹುಟ್ಟವಾರ ಬುಟ್ಟಪ್ಪ. ಹೊಂಡಿನ ಟಗರೊಳ್ಳಿ ನೇಟಪ್ಪ, ಹೆಣ್ಣಿನೊಳಗ ಬಿಟ್ಟಿವ ಗಂಡ ಒಂಟಪ್ಪ. ನಮಸ್ಕಾರ. ನೀರಿಗೆಳೆಯಾರ ಸೌಕರ್ಯ ಮಾಡಲು ಸರ್ಕಾರ, ಬನ್ನೀರಿಗೆಳೆಯಾರ ಸೌಕರ್ಯ ಮಾಡಲು ಸರ್ಕಾರ. ಸೌಕರ್ಯ ಮಾಡರ ನಮ್ಮ ಸರ್ಕಾರ, ನಮ್ಮ ದೇಶಕ್ಕೆ ಒಳ್ಳೆ ಭಾಷೆ ತಂದರ. ರಟಾಯಿಯಕ ಮೂಲಾಕ್ಷರ ಬರದ ತೋರಿಸ್ಯಾರ, ರಟಾಯಿಯಕ ಮೂಲಾಕ್ಷರ ಬರದ ತೋರಿಸ್ಯಾರ. ನಮ್ಮ ದೇಶಕ್ಕೆ ಮಹಾತ್ಮರ ಜನಸರ, ಮಹಾತ್ಮ ಗಾಂಧಿ ತಂದನ ಸ್ವಾತಂತ್ರ್ಯ. ನಮ್ಮ ದೇಶಕ್ಕೆ ಮಹಾತ್ಮರ ಜನಸರ, ಮಹಾತ್ಮ ಗಾಂಧಿ ತಂದನ ಸ್ವಾತಂತ್ರ್ಯ. ರಟಾಯಿಯಕ ಮೂಲಾಕ್ಷರ ತಿಳಿಸಿ ಹೇಳ್ಯಾರ, ರಟಾಯಿಯಕ ಮೂಲಾಕ್ಷರ ತಿಳಿಸಿ ಹೇಳ್ಯಾರ. ನಮ್ಮ ದೇಶಕ್ಕೆ ಮಹಾತ್ಮರ ಜನಸ वन्दे मातरम् वन्दे मातरम् सुजलां सुफलां मलयज शीतलां शस्य श्यामलां मातरम् वन्दे मातरम् शुभ्रज्योत्स्नां पुलकितयामिनी पुल्यकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरम् कोटि कोटि कंठ कल कल निनाद करले कोटि कोटि भुजै धृत खर खर वाले अबला केनु मारत बोले बहुबल धारिणी नमामि तारिणी रिपुदल वारिणी मातरं वन्दे